ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಸರ್ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ, ಏನು ವಿಷಯ? ವಿಷಯ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್, ಅದಕ್ಕೆ ಅರ್ಜೆಂಟಾಗಿ ಕಾಲ್ ಮಾಡಿದೆ. ನನಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು. ಹೇಳಿ ಸರ್. ಈಗ ನನ್ನ ಎದುರುಗಡೆ ಒಬ್ಬರು ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಅಷ್ಟು ಆಸ್ತಿನ ನನ್ನ ಹೆಸರಿಗೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ರಿಜಿಸ್ಟರ್ ಮಾಡ್ಕೋಬೋದಾ? ಈಗ ಅವೆಲ್ಲ ಆಗಲ್ಲ ಸರ್. ಈಗೆಲ್ಲ ರೂಲ್ಸು ಬದಲಾಗಿದೆ. ಆಧಾರ್ ಕಾರ್ಡ್ ಬೇಕು, ಫಿಂಗರ್ ಪ್ರಿಂಟ್ ಬೇಕು, ಫೇಸ್ ಐಡೆಂಟಿಟಿ, ಫೋಟೋಸು ಎಲ್ಲ ಕೊಡಬೇಕು. ಮುಖ್ಯವಾಗಿ ಮೇಜರ್ ಪಾರ್ಟಿ ಅಲ್ಲಿರಬೇಕು. ಪಾರ್ಟಿ ರಿಜಿಸ್ಟರ್ ಆಫೀಸಿಗೆ ಬರಬೇಕು. ನೋಡಿ ಸರ್, ನಿಮ್ಮ ಹತ್ರ ಏನು ಮುಚ್ಚಮರೆ ಇರೋ ವಿಷಯನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಆ ಪಾರ್ಟಿ ಬೇರೆ ಯಾರೂ ಅಲ್ಲ, ನಮ್ಮ ಮನೆಯ ಮುದುಕಿ, ನನ್ನ ಅಜ್ಜಿ. ಅದು ತುಂಬ ಕಿರಿಕ್ ಪಾರ್ಟಿ ಸರ್. ₹1 ಬಿಚ್ಚಲ್ಲ, ನಮಗೆ ಅಂತ ಏನೂ ಮಾಡಲ್ಲ. ನಾನಿರೋ ಪರಿಸ್ಥಿತಿಗೆ ಟೆನಿ ಕಾಸ್ಟ್ ಆ ಅಜ್ಜಿ ಆಸ್ತಿನ ನಾನು ಓಡಿಲೇಬೇಕು. ನೋಡಿ ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಹೇಳ್ತೀನಿ. ವರ್ಕ್ ಆಗುತ್ತಾ ಇಲ್ವಾ ನೀನು ಹೇಳಿ, ಓಕೆನಾ? ನಮ್ಮ ಅಜ್ಜಿ ಥರಾನೇ ಫೇಸ್ ಮಾಸ್ಕ್ ಹಾಕ್ತೀನೋ ಅಥವಾ ಮೇಕಪ್ ಮಾಡಿಸ್ತೀನೋ, ಮತ್ತೊಂದು ಮಾಡ್ತೀನೋ, ಇನ್ನೊಂದು ಫೇಕ್ ಅಜ್ಜಿನ ರೆಡಿ ಮಾಡ್ತೀನಿ. ಮಾಡಿ ಫೋಟೋಸ್ ತೆಗೆಸ್ತೀನಿ. ಎಲ್ಲ ಥರ ಐಡೀಸ್ನು ಫೇಕ್ ಮಾಡಿ ರೆಡಿ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ್ರೆ ಕೆಲಸ ಈಸಿ ಆಗುತ್ತಾ? ಮಾಸ್ಕ್ ಓಕೆ, ಫಿಂಗರ್ ಪ್ರಿಂಟ್ಗೆ ಏನು ಮಾಡ್ತೀರಾ? ಅದನ್ನೆಲ್ಲ ಫೇಕ್ ಮಾಡೋದಕ್ಕಾಗುತ್ತಾ? ಇಷ್ಟೆಲ್ಲ ಯೋಚನೆ ಮಾಡಿದವನು ಅದನ್ನು ಯೋಚನೆ ಮಾಡಿರಲ್ವಾ ಸರ್? ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ. ನಾನು ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಒಂದು ವ್ಯವಸ್ಥೆ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ್ರೆ ಕೆಲಸ ಈಸಿನಾ? ಒಂದು ಕೆಲಸ ಮಾಡಿ, ಗಿಫ್ಟ್ ಡೀಡ್ ಮಾಡಿಸ್ಕೊಬಿಡಿ, ರಿಸ್ಕ್ ಕಡಿಮೆ ಆಗುತ್ತೆ. ಗುಡ್, ಈ ಐಡಿಯಾ ಹೊಳಿಲಿಲ್ಲ ನನಗೆ. ಎಸ್, ನಮ್ಮ ಅಜ್ಜಿ ಹೆಸರಲ್ಲಿರೋ ಆಸ್ತಿದು ಡೀಟೇಲ್ಸ್ ನಿಮ್ಗೀಗ ಫಾರ್ವರ್ಡ್ ಮಾಡ್ತೀನಿ, ಚೆಕ್ ಮಾಡಿ. ಬಂತಾ? ಓಕೆ ಸರ್, ಎಲ್ಲ ಬಂದಿದೆ. ಆದಷ್ಟು ನಮ್ಮ ಅಜ್ಜಿ ಹೆಸರಲ್ಲಿರೋ ಆಸ್ತಿಯ ಡೀಟೇಲ್ಸ್. ಪೇಪರ್ ವ್ಯವಸ್ಥೆ ನೀವು ಮಾಡಿ, ಫೇಕ್ ಅಜ್ಜಿ ವ್ಯವಸ್ಥೆನ ನಾನು ಮಾಡ್ತೀನಿ. ಓಕೆ ಸರ್, ಎಲ್ಲ ರೆಡಿ ಮಾಡಿ ಫೋನ್ ಮಾಡ್ತೀನಿ. ಬಾಯ್. ಜೈ, ಲಾಯರ್ ಏನಂದ್ರು? ಪ್ರಾಬ್ಲಮ್ ಆಲ್ಮೋಸ್ಟ್ ಸಾಲ್ವ್ಡ್. ಹೌದಾ? ಎಸ್, ಅಜ್ಜಿ ಆಸ್ತಿನ ನನ್ನ ಹೆಸರಿಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ. ಅಂದ್ರೆ ಅಜ್ಜಿ ಅವ್ರ ಆಸ್ತಿನ ನಿಮಗೆ ಬರ್ಕೊಡ್ತಾರಂತ? ಬೇಬಿ, ಈಗ ಫಾರ್ ಎಕ್ಸಾಂಪಲ್ ನಿನಗೆ ನವಿಲ್ಗರಿ ಅಂದ್ರೆ ಇಷ್ಟನಾ? ಈಗ ನನಗೂ ನವಿಲ್ಗರಿ ಅಂದ್ರೆ ಇಷ್ಟ ಅಂತ ಇಟ್ಕೋ. ನಾನೀಗ ಸೀದಾ ನವಿಲ ಹತ್ರ ಹೋಗ್ಬಿಟ್ಟು, ನವಿಲೆ ನವಿಲೆ, ನೀನು ನೋಡಕ್ ತುಂಬಾ ಚೆನ್ನಾಗಿದ್ಯಾ, ಸಖತ್ ಬ್ಯೂಟಿಫುಲ್ ಆಗಿದ್ಯಾ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನಿನ್ನ ನವಿಲ್ಗರಿಗಳು ಎಷ್ಟು ಸಖತ್ತಾಗಿದೆ, ನನಗೆ ಅದರಲ್ಲಿ 2 ನವಿಲ್ಗರಿ ಬೇಕು ಪ್ಲೀಸ್ ಕೊಡು ಅಂತ ಅಂದ್ರೆ ಅದೇ ಖುಷಿಯಿಂದ ಕಿತ್ತು ನಿನ್ ಕೈ ಕೊಡುತ್ತಾ? ಇಲ್ಲ, ಕೊಡಲ್ಲ ಅಲ್ವಾ? ಅಥವಾ ಅಯ್ಯೋ ನಾನೇ ನೀನು ನವಿಲ್ಗರಿ ಕಿತ್ಕೊಡ್ತೀನಿ ಅಂತ ಅದು ಕಿತ್ಕೊಡಲ್ಲ. ಅಥವಾ ಆಯ್ತಪ್ಪ ನಿನಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗು ಅಂತ ಪರ್ಮಿಷನ್ ಕೊಡೋದಿಲ್ಲ. ನಾವು ಅದಕ್ಕೆ ಏನೇ ಪೂಸಿ ಹೊಡೆದ್ರು, ಏನೇ ಬೆಣ್ಣೆ ಹಚ್ಚಿದ್ರು, ಅದಕ್ಕೆ ಇಷ್ಟವಾಗಿರೋ ಸಾಂಗ್ ಹಾಕಿದ್ರು ಅದೇನು ಗರಿ ಬಿಚ್ಚಿ ಕುಣಿದು ಗರಿನ ಉದುರಿಸಲ್ಲ. ಹಾಗಾಗಿ ನಮಗೆ ಬೇಕಾಗಿರೋ ನವಿಲ್ ಗರಿನ ನಾವೇ ನವಿಲಿಂದ ಕಿತ್ಕೋಬೇಕು. ಅದೇ ಜೈ, ನವಿಲ್ ಕುಕ್ಕಲ್ವಾ? ಕುಕ್ಕೋವರೆಗೂ ಅದೇ ಕುಕ್ಕುತ್ತೆ ಅಂತ ನೋಡ್ತಾ ಕೂತಿರ್ತಾನ ಈ ಜೇಡಿ. ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ. ಮತ್ತೆ ಏನ್ ಮಾಡ್ಬೇಕಂತಿದ್ದೀರಾ? ವಾಟ್ಸ್ ಯುವರ್ ಪ್ಲಾನ್? ಗೊತ್ತಾಗ್ಬೇಕಾ? ಗೊತ್ತಾಗ್ಬೇಕು ಅಂದ್ರೆ ನಾನು ಮಾಡ್ತೀನಿ, ನೀನು ನೋಡ್ತಾ ಇರು. ಹಬ್ಬ, ಇವನ್ ಕಿಲಾಡಿ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲಿಗೆ ಅಂತ ಇವತ್ತೇ ಗೊತ್ತಾಗಿತ್ತು. ಇವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾನು ಇವನ್ಕಿಂತ ಜಾಸ್ತಿ ಕಿಲಾಡಿ ಆಗ್ಬೇಕು. ನಾನೆಂತ ಕಿಲಾಡಿ ಅಂತ ನಿನಗೆ ಸದ್ಯದಲ್ಲೇ ತೋರಿಸ್ತೀನಿ. ಜೈ, ಏನ್ ಮಾಡ್ತಿದ್ದೀರಾ? ಪೇಪರ್ಸ್ ರೆಡಿ ಆಗಿದೆ, ಅದಕ್ಕೆ ನಮ್ಮ ಪ್ರೀತಿಯ ಮುದುಕಿದು ತಂಬ್ ಇಂಪ್ರೆಷನ್ ಬೇಕಲ್ಲ, ಅದಕ್ಕೆ ಈ ಪ್ರಿಪ್ರೇಷನ್. ನಂಗೆ ಅರ್ಥ ಆಗ್ಲಿಲ್ಲ. ನಮ್ಮ ಪ್ರೀತಿಯ ಮುದುಕಿಗೆ
ಕಷಾಯ ರೆಡಿ ಮಾಡಿದ್ದೀನಿ. ಆ್ಯಂಡ್ ಈ ಕಷಾಯಕ್ಕೆ ಪ್ರೀತಿಯಿಂದ 3 ನಿದ್ದೆ ಮಾತ್ರ ಹಾಕೋಣ ಅನ್ಕೊಂಡೆ. ಅಜ್ಜಿಂಕನೆ ನಂಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಲ್ವಾ, ಅದಕ್ಕೆ ಒಂದು ಮಾತ್ರ ಎಕ್ಸ್ಟ್ರಾ ಹಾಕಿದ್ದೀನಿ. ಅಂದ್ರೆ ಇವಾಗ ಅಜ್ಜಿ ಇದನ್ನ ಕುಡಿತಾ ಹಾಗೆ ನಿದ್ದೆ ಹೋಗ್ತಾರೆ, ಅವಾಗ ನೀವು ಅವ್ರ ತಮ್ಮ ಇಂಪ್ರೆಷನ್ ತಗೊಂತೀರಾ? ಎಕ್ಸಾಕ್ಟ್ಲಿ ಬೇಬಿ, ಎಕ್ಸಾಕ್ಟ್ಲಿ. ಅಲ್ಲೇ ನೋಲಿಯದ್ ನೋಡು, ಪರವಾಗಿಲ್ವೇ, ತುಂಬಾ ಬ್ರಿಲಿಯಂಟ್ ಆಗ್ಬಿಡಿದ್ಯಾ. ಯಾರು ಸವಸ ಮಾಡಿದ್ಯ ಹೇಳು? ನನ್ನ ಸವಸ ತಾನೆ. ಯು ಆರ್ ಮೈ ಪಾರ್ಟ್ನರ್ ಇನ್ ಕ್ರೈಮ್ ಬೇಬಿ. ಹೌದು, ಸುಮ್ಮನೆ ನಾವು ಬರೀ ಲವ್ಗೋಸ್ಕರ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಲ್ಲ, ಕ್ರೈಮಲ್ಲೂ ಮೇಡ್ ಫಾರ್ ಈಚ್ ಅದರ್. ಹೌದೌದು, ಮೇಡ್ ಫಾರ್ ಈಚ್ ಅದರ್. ಎಲ್ಲ ನನ್ನ ಕರ್ಮ, ಏನಕ್ಕಾದ್ರೂ ಈ ಮನೆಗೆ ಬಂದು. ಅದೇ ಜೈ, ಇವಾಗ ಇದನ್ನ ಹೇಗೆ ಕೊಡ್ತೀರಾ? ನೀವು ಕೊಟ್ರೆ ಅಜ್ಜಿ ತಗೊಂತಾರಾ? ಫಸ್ಟೇ ಅಜ್ಜಿಗೆ ನಿಮ್ ನೆರಳು ಕಂಡನೇ ಆಗಲ್ಲ, ಅಂಥದ್ರಲ್ಲಿ ನೀವು ಕಷಾಯ ಮಾಡಿದ್ದೀರಾ ಅಂದ್ರೆ ಅವ್ರು ಕುಡಿತಾರಾ? ನಿಜವಾಗ್ಲೂ ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗುತ್ತಾ? ಅದಕ್ಕೆ ನೀನಿದೆಯಲ್ಲ ಬೇಬಿ, ನಿನ್ ಕೈ ಕೊಡ್ತೀನಿ, ತಗೊಂಡೋಗಿ ಸೀದಾ ಅಜ್ಜಿಗೆ ಪ್ರೀತಿಯಿಂದ ಕುಡಿಸು. ನಾಳೆ ಹೆಚ್ಚು ಕಡಿಮೆ ಆಗಿ ಪೊಲೀಸರು ಹೇಳ್ಕೊಂಡ್ರೆ ನೀನು ಹೇಳ್ಕೊಂಡು ಹೋಗ್ತಾರೆ. ಜೈಲೆಲ್ಲ 4 ದಿನ ಆರಾಮಾಗಿದ್ ಬಾ. ಜೈ, ಗಂಡಗೋಸ್ಕರ ಅಷ್ಟು ಮಾಡಲ್ಲ ಬೇಬಿ ನೀನು. ಐ ನಾನ್ ಸೆನ್ಸ್. ಇಷ್ಟೋ ತನಕ ಪಾರ್ಟ್ನರ್ ಇನ್ ಕ್ರೈಮು, ಬುದ್ಧಿವಂತೆ ಅಂತೆಲ್ಲ ಹೋಗ್ಲದೆ ನೀನನ್ನ, ಆಗ್ಲೇ ದಡ್ಡಿ ತರ ಆಡ್ತಾ ಇದ್ಯಾ ಬೇಬಿ. ನಾನ್ ಯಾಕೆ ತಗೊಂಡೋಗಿ ಕೊಡ್ಲಿ ಬೇಬಿ? ಇದನ್ನ ಮಾಡಕ್ಕೆ ಅಂತ ಕೆಲ್ಸದವ್ರು ಇದಾರಲ್ವಾ, ಅವ್ರ ಕೈ ಕೊಡ್ತೀನಿ, ಅವ್ರು ತಗೊಂಡೋಗಿ ಕೊಡ್ತಾರೆ. ಕೊಟ್ಟು ಮುದುಕಿ ಇದನ್ನ ಕುಡಿದ್ಮೇಲೆ ನಮ್ಮ ಕೆಲಸ ಸಲೀಸಾಗತ್ತೆ. ಪ್ಲೀಸ್, ಹೇಳಿದ್ ನೆನಪಿದೆ ಅಲ್ಲ? ಕಷಾಯ ಹೋಯ್ತು. ಏನಾಯ್ತು ಜೈ? ಇಲ್ಲಿ ಏನೋ ಏಟಾಯ್ತು. ಎಲ್ಲಿ? ಇಲ್ಲಿ ಹೆಂಗಿದ್ರು ಕಷಾಯ ಕಳ್ಸಾಗಿದೆ. ಅಜ್ಜಿ ಅದನ್ನ ಕುಡಿದು ದಬಾಕೊಂಡು ಮಲ್ಕೊಳ್ಳೋದಕ್ಕೆ ಏನಂದ್ರು 20 ನಿಮಿಷ ಬೇಕು. ಆ 20 ನಿಮಿಷ ನಾವು ಉಪಯೋಗಿಸ್ಕೋಬೋದಲ್ವ? ಬಾ. ನಾವೇನಕ್ಕೆ ಅಜ್ಜಿ ಹತ್ರ ಮಾತಾಡೋಕೆ ಅಲ್ಲಿ ತನಕ ಹೋಗ್ಬೇಕು? ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿ ವಿಷಯ ಹೀಗೀಗೆ ಅಂತ ಹೇಳಿ ಅಜ್ಜಿನೇ ಇಲ್ಲಿ ಕರ್ಸ್ಕೋಬೋದಲ್ವಾ? ಇಲ್ಲೇ ಕೂತ್ ಮಾತಾಡ್ಬೋದಲ್ವಾ? ಅಲ್ವಾ ಅಲ್ವಾ? ಹೌದು, ಫೋನ್ ತಗೊಂಡು ಮಾತಾಡು. ಏನು ಮತ್ತೆ ಆನಂದಪ್ಪ ಫೋನ್ ಮಾಡ್ತಿದ್ದಾನಲ್ವಾ? ಹಲೋ ಅಂಕಲ್. ಹಾ, ಹೇಳು ಆನಂದಪ್ಪ. ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಲ್ಲ. ಅಯ್ಯೋ, ನೀನ್ ಕೇಳಿದ್ರೆ ನಾನು ಹೆಲ್ಪ್ ಮಾಡಲ್ಲ ಅಂತೀನೇನಪ್ಪ. ಹೇಳು ಏನಂತ. ಅದೇ ಈಗ ಸೊ ಇದು ವಿಷಯ. ಈಗ ನೀವು ಅಜ್ಜಿ ಹತ್ರ ಮಾತಾಡಿ ನಾಳೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕು ಅಷ್ಟೇ. ಓ, ಸೂಪರ್ ಪ್ಲಾನ್ ಆನಂದಪ್ಪ. ನೀನ್ ಹೇಳ್ದಂಗೆ ಮಾಡ್ತೀನಿ. ವಂಡರ್ಫುಲ್ ಆದ ಪ್ಲಾನ್ ಕಣು. ಥ್ಯಾಂಕ್ ಯು ಅಂಕಲ್. ಅಯ್ಯೋ ಆನಂದಪ್ಪ, ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯ? ನೀವು ಮಾಡೋ ದೊಡ್ಡ ಕೆಲಸಕ್ಕೆ ನಂದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ. ಓಕೆ ಓಕೆ, ಬಾಯ್. ಓಕೆ ಕಣಪ್ಪ, ಓಕೆ ಕಣಪ್ಪ. ಅಮೃತಧಾರೆ, ನನ್ನ ಅಮೃತಧಾರೆ.